ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಆಫ್ಟರ್ ಲಾಂಗ್ ನಾನು ವೀಡಿಯೋ ಮಾಡೋದೇ ತುಂಬ ಟೈಮ್ ಆಯಿತು. ಯಾಕೋ ಗೊತ್ತಿಲ್ಲ, ಮನಸ್ಸೇ ಬರ್ತಾ ಇರಲಿಲ್ಲ. ಸೊ ಇವಾಗ ಈ ಲಾಗ್ ಮಾಡಿದ್ದೇನೆ, ನೋಡಿ. ಸೊ ಇವಾಗ ಟೈಮ್ 5:10 ಆಗಿದೆ. ಸೊ ಇವಾಗ ನಾನು ಯಾರನ್ನು ಪಿಕ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ಅಂತ ನೋಡಿ. ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಲೇಟ್ ಆಯಿತು ಈ ಲಾಗ್ ಮಾಡೋದು. ಯಾಕೆ ಗೊತ್ತಿಲ್ಲ, ಲಾಗ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ ಈ 1 ಮಂತಿಂದ. ಹೌದು, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದಾಗಿಂದ ನಾನು ಈ ವಿಡಿಯೋ ಒಂದನ್ನು ಜಸ್ಟ್ ಒಂದು ಕ್ಲಿಪ್ಪನ್ನು ಹಾಕ್ತಿದ್ದೇನೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ನಾವು ಹೋಗ್ತಿದ್ದೇವೆ, ನಾನು ನನ್ನ ಅತ್ತೆ ಮೂವರು. ಸೊ ನಮಾಜ್ ಎಲ್ಲ ಮಾಡಿ ಇವಾಗ ಜಸ್ಟ್ ಹೋಗ್ತಿದ್ದೇವೆ ಅಷ್ಟೇ. ನಾವು ಹೋಗುವಾಗ ಸ್ವಲ್ಪ ಲೇಟಾಗಿತ್ತು, ಅವರು ಅದಾಗಲೇ ಬಂದಿದ್ದರು, ಬೆಂಗಳೂರಿಂದ ಆ್ಯಕ್ಚುಲಿ ಬಂದಿದ್ದು. ನಮಗೆ ಟೈಮ್ ಮಿಸ್ ಆಗಿತ್ತು. ಸೊ ಅವರು ವೆಯ್ಟ್ ಮಾಡ್ತಿದ್ರು, ತುಂಬ ಬೇಸರ ಆಯಿತು. ಯಾಕಂದರೆ ಫಸ್ಟ್ ಡೇನೇ ಬಂದು ಅವರು ವೆಯ್ಟ್ ಮಾಡೋ ಹಾಗೆ ಆಯ್ತಲ್ವಾ ಅಂತ. ಆಮೇಲೆ ನಾವು ಅಲ್ಲಿಂದ ಅವರನ್ನು ಪಿಕಪ್ ಮಾಡಿ ಮತ್ತೆ ಮನೆಗೆ ಹೋದ್ವಿ. ಒಂದು ಲಗೇಜ್ ಅಷ್ಟೇ ಇತ್ತು, ಈ ಸಲ ಏನು ಜಾಸ್ತಿ ಏನು ತರಲಿಲ್ಲ ಅವರು. ಸೊ ಹಾಗೆ ಬೆಳಿಗ್ಗೆ ಆ್ಯಕ್ಚುಲಿ ಬೇಗ ಆಗಿತ್ತಲ್ವ, ಮತ್ತು ಕೆ ಟಿಯಲ್ಲಿ ಏನಾದರೂ ಸಿಂಪಲ್ಲಾಗಿ ತಿನ್ನೋಣ ಅಂತ ಹೇಳಿದ್ರು ಹಸ್ಬೆಂಡ್. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋದ್ವಿ. ಅವರು ಸೇಮಿಯಾ ಮತ್ತು ಸಾಂಬಾರು ತಗೊಂಡ್ರು, ಮತ್ತು ನಾನೇನು ತಗೊಳ್ಳಿಲ್ಲ, ಯಾಕಂದರೆ ಅಷ್ಟು ಬೆಳಿಗ್ಗೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಮಸಾಲೆ ದೋಸೆ ಅದೆಲ್ಲ ಇರಲಿಲ್ಲ, ಅದೆಲ್ಲ ಇದ್ದಿದ್ದರೆ ತಿಂತಿದ್ದೇನೋ. ಮತ್ತು ಇವಳು ಸೆಕೆಂಡ್ ಟೈಮ್ ಅಲ್ವಾ, ಇವರು ಫಾರಿನಿಂದ ಬರ್ತಿರೋದು. ಸೊ ಈ ಸಲ ಅವಳಿಗೆ ಸ್ವಲ್ಪ ಏನೋ ಗೊತ್ತಿತ್ತು, ಪಪ್ಪ ಅಂತೆಲ್ಲ ಮಾಡ್ತಿದ್ಲು. ಸ್ವಲ್ಪ ಏನೋ ನಾಚಿಕೆನೂ ಕೂಡ ಇತ್ತು. ಆಮೇಲೆ ನಾವು ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಒಂದು ಏನೋ ಸರ್ಪ್ರೈಸ್ ಮಾಡಿದ್ದೆ. ಏನಿಲ್ಲ, ಒಂದು ಬಲೂನ್ 2 ಬಲೂನ್ ಕಟ್ಟಿ ಆಮೇಲೆ ವೆಲ್ಕಮ್ ಹೋಮ್ ಅಷ್ಟೇ. ಒಂಥರ ಖುಷಿಯಾಗಲಿ ಅಂತ, ಯಾಕಂದರೆ ಎಷ್ಟೋ ದೂರದಿಂದ ಬಂದಿರ್ತಾರಲ್ವ, ಏನಾದರೂ ನಾವು ನಮ್ಮ ಎಫರ್ಟ್ಸ್ ಹಾಕಿ ಏನಾದರೂ ಚಿಕ್ಕದಾದರೂ ಮಾಡಿದರೂ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಅವಳು ಮತ್ತು ಕ್ಲೂ ಕೊಡ್ತಿದ್ಲು, ಒಳ್ಳೆಗೆ ಬಲೂನ್ ಉಂಟು ನೋಡಿ ಅಂತ. ಅವಳಿಗೆ ಒಂಥರ ಎಕ್ಸೈಟ್ ಆಗಿತ್ತು. ಸೊ ಹಾಗೆ ತುಂಬ ಖುಷಿಯಾಯಿತು. ಏನಿದ್ರು ಲಾಂಗ್ ಡಿಸ್ಟೆನ್ಸ್ ಅಂದಮೇಲೆ ಮಿಸ್ಸಿಂಗ್ ಇರುತ್ತೆ ಅಲ್ವಾ. ಸೊ ತುಂಬ ಖುಷಿಯಾಗಿತ್ತು. ಆಮೇಲೆ ಅತ್ತೆ ಹೊರಗೆ ಏನೋ ಇದೆಲ್ಲ ಮಾಡಿದರು, ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟೆಲ್ಲ. ಇಲ್ಲಿ ಇವಾಗ ಸ್ವಲ್ಪ ಜಾಸ್ತಿ ಇಲ್ಲೇ ಮಾಡ್ತೀವಿ, ಗ್ಯಾಸೆಲ್ಲ ಸ್ವಲ್ಪ ಶಾರ್ಟೇಜ್ ಇತ್ತಲ್ವ, ಅಂದರೆ ಬರೋದಿಲ್ಲ ಅಂತ. ಆ ಟೈಮಲ್ಲೆಲ್ಲ ಇಲ್ಲೇ ಮಾಡಿ ಇವಾಗ ಇವರಿಗೆ ಇಲ್ಲಿ ಅಭ್ಯಾಸ ಆಗಿ ಒಂದೊಂದು ಸಲ ಹೊರಗೇ ಮಾಡ್ತಾರೆ. ಇಲ್ಲಾಂದರೆ ನಾವು ಏನೋ ಗ್ಯಾಸ್ ಸ್ಟವಲ್ಲೇ ಮಾಡ್ತಿದ್ವಿ. ಸೊ ಇದು ಆ್ಯಕ್ಚುಲಿ ಏನೋ ಒಂದು ಬಿಗ್ಗೆಸ್ಟ್ ಡೇ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೇನೆ, ಒಳ್ಳೆ ವ್ಯೂಸ್ ಎಲ್ಲ ಬಂದಿದೆ. ಏನೋ ಇವರು ಹಸ್ಬೆಂಡ್ ಬಂದ ದಿನವೇ ಏನೋ ಇಯರ್ ಪಾಸಿಂಗ್ ಮಾಡಲಿಕ್ಕೆ ಹೋಗುವಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ 10 ಡೇಸಲ್ಲಿ ಫಂಕ್ಷನ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಬಂದ ದಿನವೇ ಬೆಳಿಗ್ಗೆ ಹೋಗೋಣ ಅಂತ. ಸೊ ಇವಾಗ ಇವಳಿಗೆ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ತಿದ್ದೇನೆ. ಆ್ಯಕ್ಚುಲಿ ಇದು ಸ್ಟಿಚ್ ಮಾಡಿಸಿದ್ದು, ತುಂಬ ಕ್ಯೂಟ್ ಕಾಣ್ತಿತ್ತು. ನನ್ನ ಅತ್ತೆದೊಂದು ಹಳೆ ಸಾರಿ ಇತ್ತು, ಆ ಸಾರಿಯಲ್ಲಿ ಇವಳಿಗೆ ಡ್ರೆಸ್ ಮಾಡಿದ್ದೆ, ಏನೊಂದು ಲಂಗ ದಾವಣಿ ಅಂತ ಹೇಳ್ಬೋದು, ಆ ಟೈಪಲ್ಲಿ. ಒಂಥರ ಕ್ಯೂಟ್ ಕಾಣ್ತಿದ್ಲು, ಮಾಷಾ ಅಲ್ಲಾ, ತುಂಬ ಖುಷಿಯಾಯಿತು. ಬಟ್ ಇವಳಿಗೆ ಒಂದೊಂದು ಸಲ ಮೂಡೇ ಸರಿ ಇರೋದಿಲ್ಲ. ಏನೆಲ್ಲ ಮಾಡಿ ಸ್ವಲ್ಪ ಮುದ್ದೆಲ್ಲ ಮಾಡಿ ಹಾಕಿದ್ದೆ. ಆಮೇಲೆ ಏನೋ ಗೋಲ್ಡೆಲ್ಲ ಹಾಕಿದ್ದೇನೆ. ಚಿಕ್ಕ ಮಗಳಿಗೆ ಗೋಲ್ಡ್ ಹಾಕೋದಿಲ್ಲ, ಬಟ್ ಕೇರಳದಲ್ಲೆಲ್ಲ ಈ ಥರ ಮಾಡ್ತಾರೆ. ಸೊ ನನಗೆ ಆ ಸ್ಟೈಲಲ್ಲೇ ಮಾಡಬೇಕು ಅಂತ ಒಂಥರ ಏನೋ ವಿಶ್ ಇತ್ತು ನನಗೆ. ಸೊ ಅದಕ್ಕೆ ಸ್ವಲ್ಪ ನನ್ನ ಗೋಲ್ಡ್ ಮತ್ತು ಕೆಲವೊಂದು ಏನೋ ಫ್ಯಾನ್ಸಿ ಗೋಲ್ಡ್ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇವಳಿಗೆ ಹಾಕಿದ್ದೇನೆ. ಜಾಸ್ತಿನೂ ಹಾಕಲಿಲ್ಲ, ಸಿಂಪಲ್ಲಾಗಿ. ಮತ್ತು ಜಾಸ್ತಿ ಹಾಕಿದರೂ ಕೂಡ ರಗಳೆ ಮಾಡ್ತಾರಲ್ವ, ಅದಕ್ಕೆ. ಆಮೇಲೆ ಮತ್ತೊಂದೇನು ಅಂದರೆ, ಈ ಡ್ರೆಸ್ಸಿಗೆ ಅದರಲ್ಲಿ ಕಾಣ್ತಿದೆಯಲ್ವ ಗೋಲ್ಡ್
ಶಾಲ್ ಅದರದ್ದೇ ಅದು ಸಾರಿದೆ. ಅದು ತಲೆಗೆ ಹಾಕಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಅದು ಏನು ಗೊತ್ತಿಲ್ಲ, ಅವಳ ತಲೆಗೆ ಅದು ನಿಲ್ಲೇ ಇಲ್ಲ. ಏನೆಲ್ಲ ಮಾಡಿದೆ, ಅದು ವರ್ಕೌಟ್ ಆಗಲಿಲ್ಲ. ಮತ್ತು ಬೇಡ ಅಂತ ಸುಮ್ಮನೆ ಅದೇ. ಲಾಸ್ಟಿಗೆ ಕೊರಿಯನ್ ಕ್ಯಾಪ್ ಇತ್ತಲ್ವ, ಅದು ನೆನಪಾಯಿತು, ಅದನ್ನೇ ಹಾಕಿಬಿಟ್ಟೆ ಲಾಸ್ಟಿಗೆ. ಇವಾಗ ಹೋಗ್ತಿದ್ದೇವೆ. ಬಂದಮೇಲೆ ಸ್ವಲ್ಪ ಅಪ್ಪನ ಜೊತೆನೇ ಇದ್ಲು. ಆಮೇಲೇನು ಅವರಿಗೊಂಥರ ಖುಷಿ ಅಲ್ವಾ, ಒಟ್ಟಿಗೆ ಇದ್ದರೆ. ಅವರು ಕೂಡ ಮಿಸ್ ಮಾಡಿರ್ತಾರೆ, ಒಂದು ವರ್ಷ ಅವರು ನೋಡಿರೋದಿಲ್ಲ, ಆಟ ಆಡಿರೋದಿಲ್ಲ. ಆಮೇಲೆ ಸ್ವೀಟ್ ಕೊಡಬೇಕಲ್ವ ಅಲ್ಲಿ ಗೋಲ್ಡ್ ಶಾಪಲ್ಲಿ, ಅದಕ್ಕೆ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ವಿ. ಅಲ್ಲಿಗೆ ಹೋದ ನಂತರ ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿದರು. ಆ್ಯಕ್ಚುಲಿ ಏನಂದರೆ ನನ್ನ ಹಸ್ಬೆಂಡ್ ಫಸ್ಟಿಗೆ ಮಲಬಾರಲ್ಲಿದ್ದರು. ಅವ್ರ ಜೊತೆ ಎಲ್ಲ ಅಂದರೆ ಮಂಗಳೂರಿಗೆ ಆ್ಯಕ್ಚುಲಿ ನಾವು ಹೋದದ್ದು, ಮಂಗಳೂರು ಮಲಬಾರಿಗೆ. ಅಲ್ಲಿರಲಿಲ್ಲ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಸ್ಟಾಫ್ ಜೊತೆ ಎಲ್ಲ ಮಾತನಾಡಿದರು. ಇವಳು ಚಾಕ್ಲೇಟ್ಸನ್ನು ನೋಡಿದ ನಂತರ ಅದೇ ಬೇಕು ಅಂತ ಹಠ ಹಿಡಿತಿದ್ಲು. ಮತ್ತೊಂದು ಕೈಯಲ್ಲಿ ಕೊಟ್ವಿ, ಸ್ವಲ್ಪ ವೀಡಿಯೋಸ್ ಮಾಡಿದೆ. ಆಮೇಲೆ ಸ್ವಲ್ಪ ಫೋಟೋಸ್ ಕೂಡ ತಗೊಂಡೆ. ಏನೆಲ್ಲ ಮಾಡಿ ತೆಗಿಲಿಕ್ಕೇ ಬಿಡಲ್ಲ ಅವಳು ಫೋಟೋ ಅಂತ. ಅವಳಿಗೆ ತೆಗಿಯೋದಂದ್ರೆ ಆಗೋದೇ ಇಲ್ಲ. ಏನು ಮಾಡ್ತಾಳೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಹೇಗೋ ಮಾಡಿದ್ವಿ. ತುಂಬ ಖುಷಿಯಾಗಿತ್ತು, ಸ್ವಲ್ಪ ಬೇಸರನೂ ಆಯಿತು ಎಲ್ಲಿಗೆ ಹೋಗ್ತಾಳೆ ಅಂತ. ಬಟ್ ಪರವಾಗಿಲ್ಲ, ಆ ಥರ ಏನೂ ಆಗಲಿಲ್ಲ. ಆ್ಯಕ್ಚುಲಿ ಗೋಲ್ಡ್ ನನ್ನ ಹಸ್ಬೆಂಡ್ ತಂದಿದ್ದರು ಅವ್ರು ಬರುವಾಗಲೇ. ಬಟ್ ಇಲ್ಲಿ ನಾವು ಶೂಟ್ ಮಾಡಿಸಿದ್ದಷ್ಟೇ. ಡೈರೆಕ್ಟಾಗಿ 2 ಆಪ್ಷನ್ ಇತ್ತು, ಒಂದು ಶೂಟ್ ಮಾಡಿಸುವ ಇಲ್ಲ ಗೋಲ್ಡ್ ಹಾಕುವ ಅಂತ ಡೈರೆಕ್ಟಾಗಿ. ಬಟ್ ಕೆಲವೊಬ್ರು ಹೇಳಿದರು ಅದು ಹಾಕಿದರೆ ತುಂಬ ನೋವಿರುತ್ತೆ, ಮತ್ತು ಏನೋ ಡ್ರೆಸ್ಸೆಲ್ಲ ಹಾಕುವಾಗ ತೆಗಿವಾಗೆಲ್ಲ ಏನೋ ಬ್ಲಡ್ ಎಲ್ಲ ಬರುತ್ತೆ ಅಂತ. ಮತ್ತು ನಾನು ಹಾಕುವಾಗ ನನಗೆ ಆ ಥರ ಫೀಲ್ ಆಯಿತು, ಜಾಸ್ತಿ ಏನಾದರೂ ಆಗಿಬಿಟ್ರೆ ಏನೋ ಅಂತ. ಸೊ ಅದಕ್ಕೋಸ್ಕರ ನನ್ನ ಮಗಳ ಒಂದು ಇಯರ್ ಪಾಸಿಂಗ್ ನಾನೇ ವೀಡಿಯೋ ಮಾಡ್ತಿದ್ದೆ. ತುಂಬ ಕಷ್ಟ ಆಗ್ತಿತ್ತು ನನಗೆ. ಆಮೇಲೆ ಎಡಿಟ್ ಮಾಡಲಿಕ್ಕೆ ನಾನು ಬೇರೊಬ್ಬರಿಗೆ ಕೊಟ್ಟಿದ್ದೆ, ಅವರಿಗೆ ಬರೋಕ್ಕಾಗಲಿಲ್ಲ. ಆಮೇಲೆ ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಆವಾಗ ಅಷ್ಟೇ ಕೂಗ್ತಿದ್ಲು, ಕೊಡೋದಿಲ್ಲ ಅಂತಲೇ ಹಠ ಮಾಡಿದ್ಲು. ಆ ಒಂದು ಕ್ಯಾಪ್ಚರಿಗೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಅಂದರೆ ಸ್ವಲ್ಪ ಏನೋ ಅಳು ಮುಜ್ಜೆ ಅಂತ ಹೇಳ್ಬೋದು ನನ್ನ ಮಗಳು. ಹಾಗೆ ಅದಾದಮೇಲೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ನಿಂತು ಆಮೇಲೆ ನಾವು ಹೋದ್ವಿ. ಆಲ್ರೆಡಿ ಲೇಟಾಗಿತ್ತು, ತುಂಬ ಹಸಿವಾಗ್ತಿತ್ತು, ಮಧ್ಯಾಹ್ನ ಬೇರೆ ಆಗಿತ್ತಲ್ವ. ಆಮೇಲೆ ಹೋದ್ವಿ. ಆಮೇಲೆ ನನ್ನ ಹಸ್ಬೆಂಡ್ಗೆ ಫಿಶ್ ತಿನ್ನಬೇಕು ಅಂತ ಹೇಳಿದರು ಅವರು. ಸೊ ಅದಕ್ಕೆ ನಾವು ತಿಮ್ಮಪ್ಪ ಹೋಟೆಲ್ಗೆ ಹೋಗಿದ್ವಿ. ಇಲ್ಲಿಗೆ ನಾವು ಫಸ್ಟ್ ಟೈಮ್ ಬಂದದ್ದು. ಇಲ್ಲಿಗೆ ಹೋದ್ಮೇಲೆ ನೋಡಬೇಕಾ, ಮದುವೆ ಮನೆ ಇರ್ತದಲ್ವ ಆ ಥರ ರಶ್ ಇತ್ತು. ರಶ್ ಅಂದರೆ ಫುಲ್ ರಶ್ ಅಪ್ಪ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲಿಕ್ಕೆಲ್ಲ ಬಂತು. ಇಲ್ಲಿದ್ದು ವೈಬ್ ನೋಡಲಿಕ್ಕೇ ಬರ್ತಾರೆ ಅಂತ ಅನಿಸ್ತು ನನಗೆ, ಅಷ್ಟು ರಶ್ ಇತ್ತು. ಆಮೇಲೆ ನಾವು ಒಳಗೆ ಹೋದ್ವಿ. ಒಂಥರ ಅಲ್ಲಿದ್ದು ಆ ಹೋಟೆಲ್ ಆಗಲಿ ಅದರೊಂಥರ ಏನೋ ಆ್ಯಂಬಿಯನ್ಸ್ ಅಂತ ಹೇಳ್ಬೋದು, ಅದೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು. ನೋಡಿ ಕಲ್ಲಲ್ಲಿ ಅರೇಬ ಕಲ್ಲಲ್ಲಿ ಇಟ್ಟಿದ್ದಾರೆ ಅವರು. ಒಳಗೆ ನೋಡಿ ಅಲ್ಲಿ ಕಾಣ್ತಿದ್ದಲ್ವ, ಅದು ಅಲ್ಲಿ ಅಷ್ಟು ರಶ್ ಇದೆ. ಇಲ್ಲಿ ವೇಟಿಂಗ್ ಮಾಡಬೇಕು. ಅವರು ಹೇಳಿದರು ಸ್ವಲ್ಪ ವೆಯ್ಟ್ ಮಾಡಿ ಅಂತ, ಅದಕ್ಕೆ ನಾವು ಅಲ್ಲಿ ವೆಯ್ಟ್ ಮಾಡಿದ್ವಿ. ಇವಳಿಗೆ ನೋಡಿ ತುಂಬ ಖುಷಿ, ಯಾಕಂದರೆ ಬೇಬಿ ಚೇರ್ ಕೊಟ್ಟಿದ್ರು ಅವಳಿಗೆ. ಸುಮ್ಮನೆ ಊಟೇನೂ ಮಾಡೋದಿಲ್ಲ ಅವಳು. ಆಮೇಲೆ ವೆಯ್ಟ್ ಮಾಡಿದ್ವಿ. ಏನೋ ಹಸ್ಬೆಂಡ್ ಇದೆಲ್ಲ ಆರ್ಡ್ರ್ ಮಾಡಿದ್ರು, ಫ್ರಾನ್ಸ್ ಗೀ ರೋಸ್ಟು ಮತ್ತು 2-3 ಫಿಶ್ ಏನೋ ಆರ್ಡ್ರ್ ಮಾಡಿದರು. ನಾನು ಫಿಶ್ ತಿನ್ನಲ್ಲ, ನಾನೇನೋ ಚಿಕನ್ ಗೀ ರೋಸ್ಟ್ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಟೈಮ್ ನಾವು ಹೋಗ್ತಿದ್ದದ್ದು ಮಚ್ಚೀಸಿಗೆ. ಅಲ್ಲಿ ಚೆನ್ನಾಗಿದೆ, ಅದಕ್ಕಿಂತ ಜಾಸ್ತಿ ಇಲ್ಲೂ ಚೆನ್ನಾಗಿದೆ ಅಂತ ಹೇಳಿದರು ಅವರು. ಬಟ್ ನನಗೆ ಕಬಾಬ್ ಗೀ ರೋಸ್ಟ್ ಅಷ್ಟೇನು ಇಷ್ಟ ಆಗಲಿಲ್ಲ. ಬಟ್ ಫಿಶ್ ಇದ್ದದ್ರೆಲ್ಲ ಚೆನ್ನಾಗಿತ್ತು. ನೀವು ಕೂಡ ಹೋಗಿ ಒಮ್ಮೆ ಟ್ರೈ ಮಾಡಿ. ಬಟ್ ವೆಯ್ಟ್ ಮಾಡೋ ಹಾಗೆ ಮಾಡಬೇಡಿ ಅಷ್ಟೇ. ಅಲ್ಲಿಂದ ಮತ್ತೆ ನನಗೆಲ್ಲ ಡ್ರೆಸ್ ಎಲ್ಲ ಪರ್ಚೇಸ್ ಆಗಿತ್ತು, ಇವ್ರಿಗೆ ಮಾತ್ರ ಆಗಿರಲಿಲ್ಲ. ಯಾಕಂದರೆ ಅವರಲ್ಲಿದ್ರಲ್ವ, ಅವರಿಗೆ ಯಾವ ಥರದ್ದು ಚೂಸ್ ಆಗ್ತದೆ ಅಂತ ನನಗೆ ಗೊತ್ತಾಗಲಿಲ್ಲ. ಎಲ್ಲ ಸೇಮ್ ಕಲರ್ ಮಾಡಿದ್ವಿ, ಗೋಲ್ಡನ್ ಕಲರ್ ಮಾಡಿದ್ದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಪ್ ಇದ್ದರೆ ತೋರಿಸ್ತೇನೆ. ಆಮೇಲೆ ಕುರ್ತಾ
ಅವ್ರು ಚೂಸ್ ಮಾಡಿದರು. ಇವಾಗ ಅದೇ ಅಲ್ವಾ ಟ್ರೆಂಡಿಂಗ್ ಅಂತ. ಸೊ ಮೆಜರ್ಮೆಂಟೆಲ್ಲ ತೆಗೆದು ಮತ್ತೆ ನಾವು ಮನೆಗೆ ಹೋದ್ವಿ. ಸೊ ಇದಿಷ್ಟು ಈ ಲಾಗಲ್ಲಿ. ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೇನೆ.